ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ಏನಪ್ಪ ವ್ಲಾಗ್ ಅಂತ ಅಂದರೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಜಸ್ಟ್ ಚೆಕಪ್ಗೆ. ಗೊತ್ತಿಲ್ಲ, ಮೇ ಬಿ ಅವರೇನಾದರೂ ಇವತ್ತೇ ಅಡ್ಮಿಟ್ ಆಗಬೇಕು ಅಥವಾ ಇನ್ನೊಂದು 3 ಡೇಸಲ್ಲಿ ಆಗುತ್ತೆ ಈ ಥರ ಎಲ್ಲ ಹೇಳಿದ್ರು ಹೇಳಬಹುದು, ಐಡಿಯಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ಹಾಸ್ಪಿಟಲ್ಗೆ ಹೋದಾಗ ಒಬ್ಬರು ಪ್ರೆಗ್ನೆಂಟ್ ಹಿಂಗೇನೆ ಇನ್ನು 10-15 ಡೇಸ್ ಇದೆ ನನಗೆ ಡೇಟು, ಬಟ್ ಇವತ್ತೇ ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ ಅಂತೆಲ್ಲ ಹೇಳಿದ್ರು. ಸೊ ನನಗೂ ಅದಕ್ಕೆ ಭಯ ಆಗ್ತಾಯಿದೆ, ಹಾಗೇನಾದರೂ ಹೇಳ್ಬಿಡ್ತಾರೇನೋ ಅಂತ. ಯಾಕೆ ಹಾಸ್ಪಿಟಲ್ಗೆ ಅಂದರೆ, ನಮ್ಮ ಮೈದ್ನ ಅಂದರೆ ಚಂದು ಅಮ್ಮ ಅವ್ರದ್ದು ಮದುವೆ ಇದೆ ನೆಕ್ಸ್ಟ್ ವೀಕು. ಸೊ ಹೋಗೋಕ್ಕೂ ಮುಂಚೆ ಒಂದು ಸಲ ಡಾಕ್ಟ್ರ್ ಹತ್ರ ತೋರಿಸಿ ಓಕೆ ಏನೂ ಇಲ್ವಾ, ಸೇಫಾಗಿ ಹೋಗಿ ಬರಬಹುದಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅವ್ರೇನಾದರೂ ಇಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡೋದೋ ಗೊತ್ತಿಲ್ಲ, ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನೋಡೋಣ ಇವತ್ತು ಏನು ಹೇಳ್ತಾರೆ. ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಹುಷಾರಾಗಿ ಹೋಗಿ ಬರಬೇಕು. ಸೊ ಹಾಗಾಗಿ ಹೋಗ್ತಾಯಿದ್ದೀನಿ. ಅಕಸ್ಮಾತ್ ಏನಾದರೂ ಇಲ್ಲ ಇವತ್ತೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ರೆ ಏನು ಮಾಡೋದು ಐಡಿಯಾ ಇಲ್ಲ. ಹೇಳಿದ್ರೂ ಹೇಳ್ಬೋದು, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ 9 months ಬಿದ್ಮೇಲೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಹೇಳ್ತೀನಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಚಂದ ಅಕಸ್ಮಾತ್ ಏನಾದರೂ ಇವತ್ತೇ ಅಡ್ಮಿಟ್ ಆಗ್ಬಿಡ್ಬೇಕು ಅಂದ್ರೆ ಏನು ಮಾಡ್ತೀವಿ? ಚಾನ್ಸೇ ಇಲ್ಲ ಸರ್, ಹಂಗೆಲ್ಲ ಹೇಳಲ್ಲ ಕಣ. ಹಂಗಿದ್ದಿರ ಮುಂಚೆನೇ ಹೇಳೋರು ನಿಮಗೆ. ಲಾಸ್ಟ್ ಟೈಮ್ ಹುಡುಗಿಗೆ ಜಸ್ಟ್ ಚೆಕಪ್ ಬಂದಿದ್ದಕ್ಕೆ ಅಡ್ಮಿಟ್ ಆಗಿ ಅಂತ ಹೇಳಿಲ್ವಾ? ಓ ನಿಜವಾಗ್ಲೂ ಪ್ರಾಮಿಸ್. ಎಲ್ಲ ಭಗವಂತನ ಇಚ್ಛೆ, ಆದರೆ ಹಾಗೇ ಬಿಡಲಿ. ಇನ್ನು ಡೇಟ್ ಇದೆ ನಿಂದು, ಮದ್ವೆ ಎಲ್ಲ ಕ್ಯಾನ್ಸಲ್. ಅಪ್ಪ ನನ್ಗಂತೂ ನೀನ್ ಎಕ್ಸೈಟ್ಮೆಂಟ್ ಆಗಿದ್ಯಾ ಬೇಗ ಆಗ್ಲಿ ಅಂತ, ಅಥವಾ ಏನು? ಫಸ್ಟ್ ಕ್ವಶನ್ ಆನ್ಸರ್ ಇದು. ಓನಾ, ನನ್ಗೊಂಥರ ಭಯ. ನನಗೇನು ಅನಿಸ್ತಿದೆ ಅಂದರೆ, ಇಷ್ಟು ಬೇಗ ಬೇಗ ಟೈಮ್ ಆಗೋಯ್ತು, ಮತ್ತು ಈಗ ಇನ್ನೊಂದು 10-15 ಡೇಸಲ್ಲಿ ಪಾಪು ಬಂದ್ಬಿಡುತ್ತೆ ಅಂತ ಅಂದರೆ ಫುಲ್ ಶಾಕು. ಮತ್ತು ಈಗಿರೋ ಟ್ರೀಟ್ಮೆಂಟು, ಈಗಿರೋ ಕೇರ್ ಎಲ್ಲ ಹೋಗ್ಬಿಡುತ್ತಲ್ಲ, ಎಲ್ಲ ಪಾಪು ಮೇಲೆ ಶಿಫ್ಟ್ ಆಗ್ಬಿಡುತ್ತಲ್ಲ ಅಂತ ಬೇಜಾರು. ಶಿಫ್ಟ್ ಮಾಡ್ಕತ್ತೀಯ ನೀನು ತಾನೇ? ಶಿಫ್ಟ್ ಮಾಡ್ಕತ್ತೀಯ ತಾನೇ? ಎಸ್ ಆಫ್ ಕೋರ್ಸ್, ಪ್ರತಿಯೊಬ್ಬ ಗಂಡಸು ಹಾಗೆ. ಅಯ್ಯೋ, ಅದಕ್ಕೆ ಬೇಜಾರು ನನಗೆ. ಇನ್ನೂ ಒಂದು ತಿಂಗಳು ಇರ್ಬೇಕಾಗಿತ್ತು ಅಂತ ಅನಿಸ್ತದೆ. ಯಾವುದೋ ಮೇಮ್ಸ್ ನೋಡ್ತಾ ಇದ್ದೆ ಮೊನ್ನೆ, ಹೇಳಿದ್ರೆ ಬೇಜಾರು ಮಾಡ್ಕೊಡ್ತಾರೆ. ಆಮೇಲೆ ಏನು ಹೇಳು ಪ್ರಾಡಕ್ಟ್ ಗಿಂತ ಮ್ಯಾನುಫ್ಯಾಕ್ಚರ್ ಇಂಪಾರ್ಟೆಂಟ್ ಅಂತ. ಅಂದ್ರೆ ಮಗುಗಿಂತ ತಾಯಿ ಇಂಪಾರ್ಟೆಂಟ್ ಅಂತ. ಈಗ ನಿನಗೆ ಏನು ಇಂಪಾರ್ಟೆಂಟ್? ಇಬ್ರು ಇಂಪಾರ್ಟೆಂಟ್. ಒಂದೇಳು ಫಸ್ಟ್, ಮಗು ಇಂಪಾರ್ಟೆಂಟ್. ಆಮೇಲೆ ಮೊನ್ನೆ ನಾನು ಫನ್ನಿಯಾಗೇನೋ ಗಂಡೆತ್ಕೊಂಡ್ ಬರವ ಅಂತ ತಂದೆ ಕಣಪ್ಪ ಒಂದು ತಮಾಷೆಗೆ. ಏನ್ ಕೆಲವರು ಹೆಣ್ಣಿನ ಬೆಲೆ ಗೊತ್ತಾಗಲ್ವ ನಿಮ್ಗೆ, ಗೊತ್ತಾಯ್ತದೆ ಹಂಗೆ ಹಿಂಗೆ ಅಂತ ಆಗ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ, ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ ಆರೋಗ್ಯವಂತ ಮಗು ಆಗ್ಲಿ ಅಂತ ನಾನೇ ಫಸ್ಟ್ ಕೇಳ್ಕೊಂಡಿರೋದು. ಜಸ್ಟ್ ಅವತ್ತು ವಿಡಿಯೋ ಮಾಡ್ತಿದ್ದು ಅನ್ನೋ ಕಾರಣಕ್ಕೆ ರೇಗ್ಸೋದಿಕ್ಕೆ ಆ ಥರ ಮಾಡಿದ್ದು ನಾನು. ಅದನ್ನೇ ರಿಯಲ್ ಆಗಿ ಅನ್ಕೊಳಕ್ ಹೋಗ್ಬಿಡಿ. ಹೆಣ್ಣು ಹುಟ್ಲಿ ಗಂಡು ಹುಟ್ಲಿ ಇವಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ನಾನೇ, ಸಾಕೋದು ನಾನೇ, ಕೇರ್ ಮಾಡೋದು ನಾನೇ. ಆ್ಯಕ್ಚುಲಿ ಹಾಸ್ಪಿಟಲ್ಗೂ ನಮ್ಮ ಮನೆಗೂ ಸ್ವಲ್ಪ ದೂರ ಇದೆ, ವಿಜಯನಗರಲ್ಲಿರೋದು ಹಾಸ್ಪಿಟಲು. ಸೊ ಸ್ವಲ್ಪ ಬೇಗನೆ ಹೊರಡಬೇಕು, 1/2 hour ಜರ್ನಿ ಆಗುತ್ತೆ. ಸೊ ಫೈನಲಾಗಿ ಹಾಸ್ಪಿಟಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ಡಾಕ್ಟರ್ ಬಂದರು, ನಾನು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದೆ. ಅವರು ಏನೂ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ, ಸೊ ನೀವು ಆರಾಮಾಗಿ ಊರಿಗೆ ಹೋಗಿ ಬರ್ಬೋದು ಅಂತ ಹೇಳಿದ್ರು. ಸೊ ಖುಷಿ ಆಯಿತು, ಸದ್ಯ ಹೋಗಿ ಬರ್ಬೋದಲ್ವಾ ಮದುವೆ ಎಲ್ಲ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆಲ್ರೆಡಿ ಎಲ್ಲನೂ ಪ್ಯಾಕ್ ಮಾಡ್ಕೊ ಬಂದಿದ್ವಿ. ಅವ್ರೇನಾದರೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಇಲ್ಲಿಂದನೇ ಊರಿಗೆ ಹೊರಡೋಣ, ಇಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಅಲ್ಲಿಂದ ಡೈರೆಕ್ಟಾಗಿ ನಾವು ಊರಿಗೆ ಹೊರಟ್ಬಿಟ್ವಿ. ಮತ್ತು ಮನೆಗೇನು ಹೋಗಲಿಲ್ಲ. ಅಲ್ಲಿಂದ ಮಧ್ಯದಲ್ಲಿ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಸೊ ಒಂದು ಮಸಾಲೆ ದೋಸೆ ತಿನ್ಕೊಂಡು ಆಮೇಲೆ ಕಾಫಿ ಫುಲ್ ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡು ಹೊರಟ್ವಿ. ಅಂದರೆ
ಕಂಟಿನ್ಯೂಸ್ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ಹಾಗಾಗಿ ನೈಟ್ ಆಗೋಯ್ತು. ಒಂದು 7:10 ಆಗಿದೆ ನೋಡಿ ಟೈಮ್ ಆಲ್ರೆಡಿ ನಾವು ಮನೆಗೆ ಬರೋಷ್ಟರಲ್ಲಿ. ಆ್ಯಕ್ಚುಲಿ ನಿನ್ನೆ ಲೇಟ್ ಆಗಿದ್ದರಿಂದ ನಾನು ವ್ಲಾಗ್ನ ಎಂಡ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು ನಾನು ಅರಮನೆ ಕಲೆಕ್ಷನ್ಗೆ ಬಂದೆ. 1-2 ಡ್ರೆಸ್ ತೊಗೊಂಡು ಹೋಗೋಣ ಕಂಫರ್ಟಬಲ್ ಆಗಿರೋ ಅಂಥದ್ದು ಅಂತ ಹೇಳಿಬಿಟ್ಟು. ನಾನು ಜಾಸ್ತಿ ತಂದಿರಲಿಲ್ಲ, ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಪ್ರೆಗ್ನೆನ್ಸಿ ಇರೋದ್ರಿಂದ ಕಂಫರ್ಟಬಲ್ ಆಗಿರೋದು ಹಾಕೋಬೇಕು. ಸೊ ಹಾಗಾಗಿ ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ಬಟ್ ನನಗೆ ಸೈಜು ಕರೆಕ್ಟ್ ಆಗ್ತಿರಲಿಲ್ಲ. ಒಂದು ಚಿಕ್ಕ ಆದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತಾಯಿತ್ತು. ಸೊ ನೋಡೋಣ ಅಂತ ಹೇಳ್ಬಿಟ್ಟು 1-2 ತೊಗೊಂಡೆ. ಪ್ರತಿ ಸಲ ಬಂದಾಗೆಲ್ಲ ಬಟ್ಟೆ ಬೇಕು ಅಂತಾಳೆ. ನಾನು ಒಂದು 2-3 ಸಲ ತೊಗೊಟ್ಟಿದ್ದೆ. ಈಗ ಬಿಲ್ ಹಾಕ್ಸ್ಬಿಟ್ಟು ಕೊಟ್ಟಿರೋದು ಅಷ್ಟೇ. ಬಿಲ್ ಪೇ ಮಾಡಿಬಿಟ್ಟು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಡ್ರೆಸ್ನೇ ಕೊಡ್ತಾ ಇರಲಿಲ್ಲ. ಸೊ ಆಮೇಲೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಪೇ ಮಾಡಿಬಿಟ್ಟು ಅದು 2 ಡ್ರೆಸ್ ತೊಗೊಂಡೆ. 3 ತೊಗೊಳ್ಳೋಣ ಅಂತ ತೊಗೊಂಡು ಬಂದಿದ್ದೆ. ಪೇ ಮಾಡು ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅದು 2 ಮಾತ್ರ ತೊಗೊಂಡು ಹೋದೆ. ಸೊ ಅಲ್ಲಿಂದ ನಾನೊಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ. ಆ ಬ್ಲೌಸ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋಗಿ ಆ ಬ್ಲೌಸ್ನ ಇಸ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಈ ಸ್ಯಾರಿ ಯಾಕೆ ತೊಗೊಂಡಿರೋದು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದು ನನ್ನ ಮೈದನ ಮದುವೆಗೆ ಅಂತ ಮನೇಲಿ ಕೊಡಿಸಿದ್ದು. ಬಟ್ ಇದನ್ನು ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ನಾನು ಕೇರ್ಪೇಟೆಲ್ಲೇ ಕೊಟ್ಟಿದ್ದು. ಫಸ್ಟ್ ಟೈಮು ನಾನು ಕೇರ್ಪೇಟೆಯಲ್ಲಿ ಸ್ಟಿಚಿಂಗ್ ಕೊಟ್ಟಿದ್ದು ಬ್ಲೌಸು. ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ಬಿಟ್ಟು ಕೊಟ್ಟೆ. ಬಟ್ ಓಕೆ, ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ಯಾವ ಡಿಸೈನ್ ಹೇಳಿದೆ ಆ ಡಿಸೈನ್ ಮಾಡಿಲ್ಲ, ನಾನು ಏನು ಹೇಳಿದೆ ಅದು ಮಾಡಿಲ್ಲ, ಯಾವ ವರ್ಕ್ ಹೇಳಿದೆ ಆ ವರ್ಕ್ ಮಾಡಿಲ್ಲ. ಅವ್ರಿಗೇನು ಇಷ್ಟನೋ ಆ ಥರ ಮಾಡಿಕೊಟ್ಬಿಟ್ಟಿದ್ದಾರೆ. ನನಗೆ ಅಲ್ಲಿ ನೋಡಿಬಿಟ್ಟು ಫುಲ್ ಟೆನ್ಷನ್ ಆಗೋಯ್ತು. ಏನು ಗೊತ್ತಾ, ಸ್ಯಾರಿ ಎಷ್ಟೇ ಕಾಸ್ಟ್ಲಿ ಆಗಿರಲಿ, ಬ್ಲೌಸ್ ಸಕ್ಕದಾಗಿ ಸ್ಟಿಚಿಂಗ್ ಬಂದಿದೆ ಅಂತ ಹೇಳಿದ್ರೆ, ಬ್ಲೌಸ್ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸೇ ಹಾಳಾಗೋಯ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಅದು ನಾವು ಏನೇ ಮಾಡ್ಕೊಂಡ್ರೂ ಒಂಥರ ಅದು ಚೆನ್ನಾಗಿ ಅನಿಸಲ್ಲ. ನನಗಂತೂ ನಿಜ ಬೇಜಾರಾಗೋಯ್ತು. ನಾವು ಒಬ್ರ ಹತ್ರ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರ ಹತ್ರನೇ ಕೊಡಬೇಕು, ಇಲ್ಲಾಂದರೆ ತಿಳ್ಕೊಂಡು ಕೊಡಬೇಕು. ಬಟ್ ನೋಡಿ ಹಿಂಗಾಗುತ್ತೆ. ಸೊ ನೋಡಿ ಇಲ್ಲಿ ಬ್ಲೌಸು ಅಲ್ಲ, ಅವ್ರು ಮಾಡಿದ್ದಾರೆ ವರ್ಕು, ಬಟ್ ನಾನು ಬೇರೆ ಹೇಳಿದ್ದು. ಚೆನ್ನಾಗಿದೆ. ಓಕೆ, ನೀನು ಚೆನ್ನಾಗಿದೆ. ಮತ್ತು ನಾನು ಹಿಂದೆ ಎಲ್ಲ ಬೇರೆ ಬೇರೆ ಡಿಸೈನ್ ಹೇಳಿದ್ದೆ. ಬಟ್ ಇವ್ರು ಫುಲ್ ರೌಂಡ್ ಮಾಡಿದ್ದಾರೆ. ಇಲ್ಲೊಂದು ಕಿತ್ತೋಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್ ಬಿಡು. ಹೋಗಿ ಇದು ಕಸ ಥರ ಆಗ್ತಿದೆ ಹಿಂಗೆ. ಅಂದರೆ ನಾನು ಅವ್ರನ್ನ ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಏನೇ ಆಗಲಿ, ಬಟ್ ನಮಗೆ ಬಟ್ಟೆಯಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಅದೊಂಥರ ಅದೇ ಇರುತ್ತೆ ಮೈಂಡಲ್ಲಿ. ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ. ನನಗಂತೂ ಅವಾಗಿಂದ ಅದೇ ಚಿಂತೆ ಆಗಿದೆ. ಸೊ ನಾಡಿದ್ದೆ ಮದುವೆ. ಮತ್ತೇನು ಮಾಡೋಕ್ಕಾಗುತ್ತೆ, ಇವಾಗ ಆಲ್ರೆಡಿ ಕಟ್ ಮಾಡಿ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಬಟ್ ಓಕೆ, ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾರೆ. ಅಂದರೆ ನಾನು ಹೇಳಿದ್ದು ಬಿಟ್ಟು ಬೇರೆ ಥರ ಮಾಡಿದ್ದಾರೆ ಅಂತ ಅವರೊಂದು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಇಷ್ಟೇ. ಸೊ ಸ್ಯಾರಿ ಜೊತೆಗೆ 1-2 ಡ್ರೆಸ್ ಇರಲಿ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿರೋದು ನಮ್ಮ ಅರಮನೆ ಕಲೆಕ್ಷನಲ್ಲಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೊಂದು ಮತ್ತೆ ಇದಕ್ಕೆ ಇದೊಂದು ದುಪ್ಪಟ್ಟ ಬರುತ್ತೆ. ದುಪ್ಪಟ್ಟ ಎಷ್ಟಾಯ್ತು? ಅರಮನೆ ಕಲೆಕ್ಷನ್, ಕೇರ್ಪೇಟೆ. ಮತ್ತೆ ಇದೊಂದು ಡ್ರೆಸ್ ತಗೊಂಡಿದ್ದೀನಿ. ಎರಡು ತಗೊಂಡಿದ್ದೀನಿ. ಸೊ ಅರಮನೆ ಕಲೆಕ್ಷನ್ಸ್ ತಗೊಳ್ತಾ ಇರೋದು ಇದನ್ನ. ಕ್ವಾಲಿಟಿ ಹೆಂಗಿದೆ ಮತ್ತೆ ಪ್ರೈಸ್ ಎಲ್ಲ ಪ್ರೈಸ್ ಓಕೆ. ಕ್ವಾಲಿಟಿ ಚೆಕ್ ಮಾಡಬೇಕು. ನಾನಿನ್ನೂ ವೇರ್ ಮಾಡಿಲ್ವಲ್ಲ, ಹೆಂಗೆ ಗೊತ್ತಾಗುತ್ತೆ. ಇಷ್ಟ ಆಗಿದೆ ಅಂತ ತಗೊಂಡಿದ್ದೀನಿ. ನೋಡೋಣ. ಯಾಕೆ ದುಡ್ಡು ಕೊಟ್ಟಿದ್ದಿಲ್ವಪ್ಪ? ಆಮೇಲೆ ನನ್ನ ಹತ್ರ ದುಡ್ಡು ಬೇರೆ ಇಸ್ಕೊಂಡಿದ್ದಾರೆ. ಅಯ್ಯೋ, ಯಾರಾದ್ರೂ ಬಿಡು. ನಾವು ಕಸ್ಟಮರ್ ತಗೊಂಡೋದ್ಮೇಲೆ ನಮ್ಮ ಇಷ್ಟ, ಅದು ನಾವು ಹೆಂಗಾರು ಇಟ್ಕೋತೀವಿ. ಓಕೆ, ಥ್ಯಾಂಕ್ ಯು, ಬಾಯ್.
ಥ್ಯಾಂಕ್ ಯು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದರೆ ನೆಕ್ಸ್ಟು ನಮ್ಮ ಅರಮನೆ ಹೋಮ್ ಟೂರ್ ಅಂದರೆ ಅರಮನೆ ಕಲೆಕ್ಷನ್ ಟೂರ್ ಮಾಡ್ತೀನಿ. ಅರಮನೆ ಕಲೆಕ್ಷನ್ಸಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿವರೆಗೂ ನೀವೆಲ್ಲರೂ ನೋಡಿದ್ದಕ್ಕೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.